ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋನು ರಘು. ಏನಿದು ರೆಡಿಯಾಗಿರೋ ವಿಡಿಯೋ ಹಾಕಿದ್ದಾರೆ ಅನ್ಕೋತಿದ್ದೀರಾ? ಹೌದು, ಒಂದು ಫಂಕ್ಷನ್ ಇತ್ತು, ಬಸ್ರಿ ಕರೆಯೋದು. ಎಲ್ಲೂ ಇಲ್ಲ, ನಾ ಇಲ್ಲೇ ಉಕ್ಕಡದಲ್ಲಿದ್ದಿದ್ದು. ಹೋಗೋದಕ್ಕೆ ಅಂತ ರೆಡಿಯಾಗಿ ಕೂತಿದ್ವಿ. ಆಟೋ ಬಂದಿತ್ತು, ಬಟ್ ಇನ್ನೂ ಜನಗಳು ಬಂದಿರಲಿಲ್ಲ ಅಂದ್ಬಿಟ್ಟು ಕೂತಿದ್ವಿ. ಆಗ ನನ್ನ ಮಗ ಆಡ್ತಿದ್ದ. ಹೋಗ್ಬೇಕಾದ್ರೆ ನಾನು ದೇವಸ್ಥಾನದ ಪಕ್ಕ ಈ ಕಡೆ ಕೂತಿರಲಿಲ್ಲ, ಈ ಕಡೆ ಕೂತಿದ್ದೆ. ದೇವಸ್ಥಾನದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಕಡೆ ಹಣ್ಣು ಕಾಯೆಲ್ಲ ಮಡಗಿದ್ರಲ್ಲ, ಸಾಮಾನುಗಳೆಲ್ಲ ಮಡಗಿದ್ರಲ್ಲ, ಅದ್ರದ್ದು ಮಾತ್ರ ವೀಡಿಯೋ ಮಾಡೋದಕ್ಕಾಯಿತು. ಇಲ್ಲಿ ಉಕ್ಕಡದಲ್ಲಿ ತುಂಬ ಪವರ್ಫುಲ್ ದೇವರು. ಆದರೆ ಸೋಮವಾರ ಅಷ್ಟು ರಶ್ ಇರಲ್ಲ. ನಾವು ಹೋಗಿದ್ದು ಸೋಮವಾರ, ಆದರೂ ಇಷ್ಟು ಮಡಗಿದ್ರು. ಭಾನುವಾರ, ಅಮಾವಾಸ್ಯೆ ಮತ್ತು ಮಂಗಳವಾರಗಳಲ್ಲೆಲ್ಲ ತುಂಬ ರಶ್ ಇರುತ್ತೆ. ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಆಗೆಲ್ಲ ಇಲ್ಲೆಲ್ಲ ಜಾಗನೇ ಇರೋದಿಲ್ಲ. ತುಂಬ ಜನ ತುಂಬೋಗಿರ್ತಾರೆ. ಇಲ್ಲೆಲ್ಲ ಅಂಗಡಿ ಮಡಿಕೊಳ್ಳೋರು ಈ ರೀತಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಸೋಮವಾರ ಯಾರೂ ಜಾಸ್ತಿ ಇರೋದಿಲ್ಲ ಅಂತ ಇಲ್ಲೆಲ್ಲ ಚೌಟ್ರಿಗಳಿದೆ. ಇಲ್ಲಿ ಮದುವೆ ಫಂಕ್ಷನ್ನು, ಬೇರೆ ಫಂಕ್ಷನ್, ಕರ್ನಾಟಕ ಫಂಕ್ಷನ್ಸು, ಬೇರೆ ಎಲ್ಲ ಥರ ಇದು ಎತ್ಕೊಂಡಿರ್ತಾರಲ್ಲ, ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ಬಂದು ಮಾಡ್ತಾರೆ. ಪಾರ್ಟಿ ಹಾಲ್ಸ್ಗಳೆಲ್ಲ ಸಿಗುತ್ತೆ, ಚೌಟ್ರಿಗಳೆಲ್ಲ ಸಿಗುತ್ತೆ. ಇಲ್ಲಿ ಎಲ್ಲ ತುಂಬ ಚೌಟ್ರಿಗಳಿದೆ. ಅಲ್ಲೆಲ್ಲ ಬೇಡ, ಮಾಮೂಲಿ ಗದ್ದೆ ಬೈಲ್ತಾರೆ ಇರುತ್ತಲ್ಲ, ಅಲ್ಲಿ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಅದು ಅಲ್ಲಿ ಸಿಗುತ್ತೆ, ಏನಿಲ್ಲ ಮಾಡ್ಬೋದು. ನಾವು ಹೋಗಿದ್ದು ಮಂಡೇ ಆಗಿತ್ತು, ಅದರಿಂದ ಜನಗಳು ಕಾಣಿಸ್ತಾ ಇರಲಿಲ್ಲ ಜಾಸ್ತಿ. ನಾವು ಹೋಗಿದ್ವಿ. ನಾವು ಹೋಗೋಷ್ಟರಲ್ಲಿ ಅಲ್ಲೇ 12 ಗಂಟೆ ಆಗೋಗಿತ್ತು. ಅಲ್ಲೇ ದೇವಸ್ಥಾನದಿಂದ ಮೇಲ್ಗಡೆನೇ ಇದ್ದಿದ್ದು ಚೌಟ್ರಿ. ಅಲ್ಲಿಗೆ ಹೋಗ್ಬಿಟ್ಟು ಇಳಿದ್ಬಿಟ್ಟು ಹೋಗ್ತಾಯಿದ್ವಿ. ಫಸ್ಟ್ ಇಳಿಬೇಕಾದ್ರೆ ನಾನು ಊರ್ಗಿತ್ತಿ ವೀಡಿಯೋ ಮಾಡಿದೆ. ನಾನು ಊರ್ಗಿತ್ತಿ, ನಾವು ಮತ್ತು ನಮ್ಮ ರಿಲೇಷನ್ಸ್ದೇ ಆಗಿದ್ದರಿಂದ ಎಲ್ಲ ರಿಲೇಷನ್ಸ್ಗಳು ಹೋಗಿದ್ವಿ. ಈ ಕಡೆ ನಮ್ಮ ಹಸ್ಬೆಂಡ್ ಮನೆ ಕಡೆಯವ್ರದ್ದು ಹೋಗಿದ್ವಿ. ಹೋಗಿದಾಗ ಇನ್ನೂ ಜಾಸ್ತಿ ಯಾರೂ ಬಂದಿರಲಿಲ್ಲ, ನಾವುಗಳೇ ಫಸ್ಟ್ ಹೋಗಿದ್ದು. ಅದು ಒಂದು ಚೌಟ್ರಿಲಿ ಒಬ್ಬ ಕಡೆ ಮಾಮೂಲಿ ಬಸ್ರಿಗೆ ಕಳಿಸೋದಕ್ಕೆ ಇದು ಮಾಡಿದ್ರು, ಇನ್ನೊಂದು ಕಡೆ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದರು. ಹಿಂದೆ ಅಡುಗೆ ಮಾಡ್ತಾಯಿದ್ರು, ಆಮೇಲೆ ಅಲ್ಲೇ ಹುಡುಗಿಗೂ ರೆಡಿ ಮಾಡ್ತಾಯಿದ್ರು ಬಸ್ರಿಗೆ. ಆಮೇಲೆ ನಾವು ಹೋಗಿದ್ದೆ ಫಸ್ಟೇ ಹೋಗಿದ್ದೀವಲ್ಲ, ಇನ್ನೂ ಜನ ಬಂದಿರಲಿಲ್ಲ ಅಂದ್ಬಿಟ್ಟು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ನನಗಿಷ್ಟ ಆಯಿತು. ಅದರಿಂದ ಡೆಕೋರೇಷನ್ದೆಲ್ಲ ನೀಟಾಗಿ ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಅಲ್ಲೇ ಪಕ್ಕದಲ್ಲೇ ಅವರು ಕುಡಿದವರೇ ಆಗಿದ್ದರಿಂದ ಚೌಟ್ರಿ ಎಲ್ಲ ಅವ್ರಿಗೆ ಗೊತ್ತಿರುತ್ತಲ್ವ, ಅದರಿಂದ ಅವರೇ ಮಾಡ್ಕೊಂಡಿದ್ರು. ಚೌಟ್ರಿಲಿ ಅಲ್ಲೇ ಒಂದೇ ಚೌಟ್ರಿಲಿ ಅರ್ಧ ಊಟಕ್ಕೆ, ಅರ್ಧ ಡೆಕೋರೇಷನ್ ಮಾಡಿಸಿದ್ರು. ಆಮೇಲೆ ನಮ್ಮ ರತ್ನಮ್ಮ ಎಲ್ಲ ಕೂತ್ಕೊಂಡು ಅವರೆಲ್ಲ ತಟ್ಟೆ ಎಲ್ಲ ಜೋಡಿಸ್ತಾಯಿದ್ರು. ತಟ್ಟೆ ತುಂಬಬೇಕಲ್ಲ ಬಸ್ರಿಗೆ ಕಳಿಸ್ಬೇಕಾದ್ರೆ, ಅದಕ್ಕೆ ಫೋಟೋಗೆಲ್ಲ ಚೆನ್ನಾಗಿ ಬೀಳಲಿ ಅಂತ ಅಂದ್ಬಿಟ್ಟು ತಟ್ಟೆಲ್ಲ ತುಂಬಿ ಆ ತಟ್ಟೆಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ಇನ್ನೂ ಜನಗಳು ಬಂದಿರಲಿಲ್ವಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಮಗು ನಿಂತ್ಕೊಳ್ಳೋ ಫೋಟೋ ತೆಗಿತೀನಿ ಅಂದರೆ ಫೋಟೋನೇ ತೆಗೆಸ್ಕೊತಿರ್ಲಿಲ್ಲ ಅದರಲ್ಲೂ. ಆಮೇಲೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಹುಡುಗಿನ ಕರೆಸಿದ್ರು. ಹುಡುಗಿ ಕರೆಸ್ಬಿಟ್ಟು ಕೂರ್ಸಾದ್ಮೇಲೆ ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ರಂಜು ಒಂದು ಇಟ್ಕೆ ಅವಳು ನಕ್ಕಿದ್ಲು. ನಗ್ಬೇಕಾದ್ರೆ ಅಲ್ಲೇ ವೀಡಿಯೋ ಮಾಡಿಕೊಂಡೆ. ತಟ್ಟೆ ಎಲ್ಲ ನೀಟಾಗಿ ತುಂಬಿದ್ರಲ್ಲ, ಅವಳು ಚೆನ್ನಾಗಿ ರೆಡಿ ಮಾಡಿದ್ರು. ಚೆನ್ನಾಗಿ ಕಾಣಿಸ್ತಿದ್ಲು, ಚೆನ್ನಾಗಿ ರೆಡಿನೂ ಮಾಡಿದ್ರು. ತಟ್ಟೆಲ್ಲ ತುಂಬಿರೋದು ಜೋಡಿಸಿರೋದ್ರಿಂದ ಒಳ್ಳೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ರೆಡಿ ಮಾಡಿರೋದೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಶಾಸ್ತ್ರಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನು ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಮಗನ ಹತ್ರ ಫೋನ್ ಇದ್ದಿದ್ದರಿಂದ ನಾನು ನೆಕ್ಸ್ಟ್ ವೀಡಿಯೋಗೆ ಶಾಸ್ತ್ರದ ವೀಡಿಯೋ, ಫೋಟೋ ತೆಗೆಸ್ಕೊತಿದ್ರಲ್ಲ, ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಎಲ್ಲ ಒಬ್ಬೊಬ್ಬರ ಉಕ್ಕಡದಲ್ಲೇ ಇದ್ದಿದ್ದರಿಂದ ಆಮೇಲೆ ನೋಡ್ತಿದ್ದಂಗೆ ಜನಗಳೆಲ್ಲ ಬಂದರು. ನಾವು ಇಲ್ಲಿಂದ ಕ್ಯಾತ್ನಳ್ಳಿ ಮತ್ತು ಬ್ಯಾಡ್ತಿಮುಕುಪ್ಲಿಂದ ಹೋಗ್ಬೇಕಿತ್ತಲ್ಲ, ಬೇಗನೆ ಹೋಗಿದ್ವಿ. ಅಲ್ಲಿ ಅವರೆಲ್ಲ ಆಮೇಲೆ ಬಂದರು. ಆಮೇಲೆ ನೋಡ್ತಿದ್ದಂಗೆ ಎಲ್ಲ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ರು. ನಾವು ನೆಕ್ಸ್ಟ್ ಕೂತ್ಕೊಂಡ್ರಾಯ್ತು ಅಂದ್ಬಿಟ್ಟು ಕೂತಿದ್ವು. ಆದರೆ ಹುಡುಗಿ ಒಬ್ಬಳನ್ನೇ ಕೂರಿಸ್ಬಿಟ್ಟು ಇವರೆಲ್ಲ ಹರಟೆ ಹೊಡಿತಾ ಇದ್ದಾರೆ ನೋಡಿ. ಹುಡುಗಿ ಹತ್ರ ಹೋಗಿರಲಿಲ್ಲ ಪಾಪ, ಹುಡುಗಿ ಒಬ್ಬಳೇ ಕೂತಿದ್ಲು. ನಾವು ಆಮೇಲೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಊಟದ್ದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹೇಳಿದ್ನಲ್ಲ ನನ್ನ ಮಗನ ಹತ್ರ ಫೋನ್ ಇತ್ತು ಅಂತ. ಅದೇ ಗ್ಯಾಪಲ್ಲಿ ನಾನು, ನನ್ನ ಮಗ ಎಲ್ಲ ಫೋಟೋ ತೊಗೊಂಡು, ಅವನಂತೂ ಫೋಟೋ ತೆಗಿ ಅಂತ ಹೇಳ್ತಾಯಿದ್ದ. ಅಲ್ಲೋಗಿ ನಿಂತ್ಕೊಂಡ್ರೆ ನಿಂತ್ಕೋತಾ ಇರಲಿಲ್ಲ, ಅಲ್ಲಿ ಮಾತ್ರ ಫೋಟೋ ತೆಗಿಂತಿದ್ದ. ಆಮೇಲೆ ಅಲ್ಲೋಗಿ ಹೆಂಗೋ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ದೆ. ಆಮೇಲೆ ಬಸ್ರಿದು ಒಂದೆರಡು ಫೋಟೋ ತೆಗ್ದಿದ್ದೆ, ಅದನ್ನು ಆ ಗ್ಯಾಪಲ್ಲೇ ಹಾಕಿದೆ. ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಊರ್ಗಿತ್ತಿಯವ್ರ ಜೊತೆ ಎಲ್ಲ ಫೋಟೋ ತೊಗೊಂಡು ಬಂದುಬಿಟ್ವಿ. ಅಂದರೆ ಆಮೇಲೆ ಅವ್ರವ್ರದ್ದೇ ಫೋಟೋ ತೊಗೊಳೋದಿತ್ತು, ಅದರಿಂದ ಜಾಸ್ತಿ ಫೋಟೋಗಳು ತೊಗೊಳ್ಳಿಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.